ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಮುನಿಸು ವದಂತಿ ಹರಡ್ತಾ ಇತ್ತಲ್ಲ, ಆ ವದಂತಿಗಳಿಗೆ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮಿಬ್ಬರ ನಡುವೆ ಯಾವುದೇ ಗೊಂದಲಗಳಿಲ್ಲ, ಅವರೇ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಕೆಲವು ಐಟಿ ಸೆಲ್ನವರು ಸ್ವಲ್ಪ ಹೆಚ್ಚಿನ ಪ್ರಚಾರ ಮಾಡ್ತಿದ್ದಾರೆ ಅಷ್ಟೇ. ನಮ್ಮ ಮಧ್ಯೆ ಯಾವುದೇ ಗೊಂದಲ, ಭಿನ್ನಾಭಿಪ್ರಾಯ, ಅಸಮಾಧಾನ ಇಲ್ಲ. ನಮಗ್ ಗೊತ್ತಿರುವಂತ ಐಟಿ ಸೆಲ್ನವರೇ ಹೆಚ್ಚಿನ ಪ್ರಚಾರ ಕೊಟ್ರು. ಸಿದ್ದರಾಮಯ್ಯ ಮತ್ತು ನಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿಲ್ಲ. ನನ್ನ ಸಿದ್ದರಾಮಯ್ಯ ನಡುವಿನ ಸಂಬಂಧ, ಅದ್ರ ಬಗ್ಗೆ ಚರ್ಚೆ ಮಾಡೋದು ಇದೆಲ್ಲವೂ ಕೂಡ ಅನವಶ್ಯಕ. ಅವರ ನನ್ನ ಸಂಬಂಧ ಹಾಳಾಗಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರೇ ಈಗ ಸ್ಪಷ್ಟನೆ ಕೊಟ್ಟಿರೋದು. ಯತೀಂದ್ರ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಕೂಡ ನನ್ನ ಸಿದ್ದರಾಮಯ್ಯನವರ ಸಂಬಂಧ ಹಳಸಿಲ್ಲ, ಚೆನ್ನಾಗಿನೇ ಇದೆ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಹೇಳ್ತೇವೆ, ಮುಂಚಿಂದ ಹೇಳತ್ತೀವಿ, ನಾವು ಡೇ ಒನ್ ಅಂತ ಹೇಳಿದ್ವಿ, ಅವರು ಹೇಳಿದಾರೆ, ಎಲ್ಲರೂ ಹೇಳ್ಯಾರ. ಅದರಲ್ಲೇನ ಪ್ರಶ್ನೆ ಬರೋದಿಲ್ಲ, ಇದು ಸಹಿ ಮಾಡಿಕೊಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಆದರೂ ಅದಕ್ಕೆ ಹೆಚ್ಚು ಪ್ರಚಾರ ಸಿಕ್ತು. ಐ ಟಿ ಸೆಲ್ನಿಂದ ಜಾಸ್ತಿ ಟ್ರೋಲ್ ಮಾಡಿದರು. ಒಂದು ಪಕ್ಷದ ಐ ಟಿ ಸೆಲ್ನವರು ಅದನ್ನು ಜಾಸ್ತಿ ಯುಟಿಲೈಸ್ ಮಾಡ್ಕೊಂಡ್ರೆ ಅಷ್ಟೇ ಒಂದು ವಾರ. ನಾವು ಮುಂಚೆನೇ ಹೇಳಿದ್ದೀವಿ, ಮತ್ತೆ ಎಲ್ಲರೂ ಹೇಳಿದ್ರು, ಮನೆಗೆ ಅವರು ಅದನ್ನ ಹೇಳಿದ್ದಾರೆ. ಸೊ ಅದರಲ್ಲಿ ಯಾವುದೇ ನಿಜಾಂಶ ಇಲ್ಲ, ಸತ್ಯಾಂಶ ಕೂಡ ಇಲ್ಲ. ನಮ್ಗೆ ಗೊತ್ತಿದೆ, ಐ ಟಿ ಸೆಲ್ ಇಟ್ಟು ಸ್ಪೀಡ್ ಮಾಡ್ಬೇಕಾದ್ರೆ ಅವರೇ ಮಾಡಬೇಕು, ಬೇರೆ ದೇಶದಲ್ಲಿ ಯಾರಿಗೂ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಅದನ್ನು ಕಾಂಗ್ರೆಸ್ಸಲ್ಲಿ ಶಕ್ತಿ ಸ್ಪ್ಲಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಆಗಲಿಲ್ಲ, ಸಕ್ಸಸ್ ಆಗಲಿಲ್ಲ. ಅದನ್ನೆಲ್ಲ ನಾವು ಹೇಳ್ತೇವೆ, ಮುಂಚಿಂದ ಹೇಳತ್ತೀವಿ, ನಾವು ಡೇ ಒನ್ ಅಂತ ಹೇಳಿದ್ವಿ, ಅವರು ಹೇಳಿದಾರೆ, ಎಲ್ಲರೂ ಹೇಳ್ಯಾರ. ಅದರಲ್ಲೇನ ಪ್ರಶ್ನೆ ಬರೋದಿಲ್ಲ, ಇದು ಸಹಿ ಮಾಡಿಕೊಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಆದರೂ ಅದಕ್ಕೆ ಹೆಚ್ಚು ಪ್ರಚಾರ ಸಿಕ್ತು. ಐ ಟಿ ಸೆಲ್ನಿಂದ ಜಾಸ್ತಿ ಟ್ರೋಲ್ ಮಾಡಿದರು. ಒಂದು ಪಕ್ಷದ ಐ ಟಿ ಸೆಲ್ನವರು ಅದನ್ನು ಜಾಸ್ತಿ ಯುಟಿಲೈಸ್ ಮಾಡ್ಕೊಂಡ್ರೆ ಅಷ್ಟೇ ಒಂದು ವಾರ. ನಾವು ಮುಂಚೆನೇ ಹೇಳಿದ್ದೀವಿ, ಮತ್ತೆ ಎಲ್ಲರೂ ಹೇಳಿದ್ರು, ಮನೆಗೆ ಅವರು ಅದನ್ನ ಹೇಳಿದ್ದಾರೆ. ಸೊ ಅದರಲ್ಲಿ ಯಾವುದೇ ನಿಜಾಂಶ ಇಲ್ಲ, ಸತ್ಯಾಂಶ ಕೂಡ ಇಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಸಿಎಂ ಸ್ಥಾನಕ್ಕೂ ಸಂಬಂಧ ಇಲ್ಲ. ಪಕ್ಷಕ್ಕೆ ಯಾರು ದುಡಿಯುತ್ತಾರೋ ಅವರಿಗೆ ಕೂಲಿ ಸಿಗುತ್ತೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿರೋದು. ಪಕ್ಷದಲ್ಲಿ ನನಗೂ ಕೂಲಿ ಸಿಕ್ಕಿದೆ, ಮಂತ್ರಿ ಮಾಡಿದ್ದಾರೆ, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕೆಲಸ ಮಾಡಿರೋದಕ್ಕೆ ಅಧಿಕಾರ ಸಿಕ್ಕಿದೆ. ಯಾರು ಪಕ್ಷಕ್ಕೆ ದುಡಿತಾರೆ ಅವರಿಗೆ ಅಧಿಕಾರ ಸಿಗ್ಲೇಬೇಕು. ಇನ್ನು 2028ರ ಸಿಎಂ ಬಗ್ಗೆ ಈಗಲೇ ಚರ್ಚೆ ಮಾಡೋದು ಯಾಕೆ ಅಂತೇಳಿ ಕೂಡ ಪ್ರಶ್ನೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ದುಡಿದ್ರೆ ಕೂಲಿ ಸಿಕ್ಕೇ ಸಿಗ್ತೈತೆ, ಯಾರು ಇಲ್ಲ ನಂಗಿಲ್ಲ, ಅದ್ರ ತಕ್ಕ ದುಡಿದ್ರೆ ಮತ್ತೆ ಕೂಲಿ ಸಿಕ್ಕೇ ಸಿಗ್ತೈತೆ. ಅವ್ರ ನೇತೃತ್ವದಲ್ಲಿ ಮತ್ತೆ 2ನೇ ಅವಧಿಗೆ ಬರೋದಾದ್ರೆ, ಈಗ ಕೊಟ್ರಲ್ಲ ಅವ್ರಿಗೆ ಅಧಿಕಾರ ಕೊಟ್ಟರು, ಎದಕ್ಕೆ ಕೊಟ್ರಿ, ಪಕ್ಷಕ್ಕೆ ಕೆಲಸ ಮಾಡೋಂತ ಕೊಟ್ಟಿದ್ರು. ಈಗ ಮತ್ತೆ ಮಾಡಿದ್ರೆ ಮತ್ತೆ ಸಿಕ್ಕೇ ಸಿಗ್ತೈತೆ, ಸಿಗೋಲ್ಲ ಅಂತೇನಿಲ್ಲ. 28 ಅಂದ್ರೆ 5 ವರ್ಷ ಅಲ್ಲ, 1800 ದಿವಸ, 1800 ದಿವಸ ಬರ್ತೈತೆ 5 ವರ್ಷದಲ್ಲಿ. ನಾವು ನೋಡೋಲ್ಲ, ಅವಾಗೇನು ಟೈಮ್ ಇದೆ, ನೋಡೋಣ. ಈಗ ಯಾರು ದುಡಿತಾರೆ ಅವ್ರಿಗೆ ಸಿಗಲೇಬೇಕು, ಪ್ರಶ್ನೆ ಇಲ್ಲ. ನಮ್ದು ಏನದ ತಕರಾರು 28 ಅಂತ ಹೇಳಿದ್ವಿ. 28 ಅಂದರೆ ಅದು 365 × 5. ನೋಡೋಣ, ಅದ್ರ ಬಗ್ಗೆ ಈಗ ಯಾಕೆ ಸಿರ್ತಿ, ಇನ್ನೂ ಏನೋ ಆಗಿಲ್ಲ, ಇನ್ನೂ ಮಗುನ ಹುಟ್ಟಿಲ್ಲ, ಈಗ ಕುಲಾಯಿ ಅಂತಂದ್ರೆ ಈಗ ನಾವು ಹೇಳಿದಲ್ಲ, ದುಡಿಯೋಂಗಿದ್ರೆ ಆ ಥರ ಅವ್ರ ಶ್ರೇಯಸ್ ಸಿಗಲೇಬೇಕಂತ ಹೇಳಿದ್ವಿ ನಾವು. ಯಾರು ದುಡಿತಾರೆ ಅವ್ರ ಶ್ರೇಯಸ್ ಸಿಗಲೇ